ಒಂದು ಎರಡು ಐಟಮ್ ತಗೊಂಡು ಹೋಗೋಣ ಅಂತ ಬಂದಿರ್ತೀವಿ. ಹೋಗೋ ದಾರಿಯಲ್ಲಿ ಕಿತ್ತೋಗಿಲ್ಲ ಅಂದ್ರೆ ಸಾಕು. ಒಂದು ಕೋತಿ ಕೂಡ ಸಾಕಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿ. ಅಂದ್ರೆ ಹಲೋ, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ನಿನ್ನೆ ರಾತ್ರಿಯಿಂದ ಪಾನಿಪುರಿ ತಿನ್ನಬೇಕು, ಎಲ್ಲಾದರೂ ಹೋಗಿ ಅಂತ ತುಂಬ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಅಂದರೆ ಇದು ಚಾಟ್ ಶಾಪಲ್ಲಿ ಮಾರ್ತಾರಲ್ಲ ಅದಲ್ಲ, ಬುಟ್ಟಿ ಪಾನಿಪುರಿ ಇರುತ್ತಲ್ಲ ಅದು. ಸೊ ಅಕ್ಕಪಕ್ಕದಲ್ಲಿ ಎಲ್ಲೂ ಬುಟ್ಟಿ ಪಾನಿಪುರಿ ಮಾರೋರಿಲ್ಲ. ನಿನ್ನೆ ರಾತ್ರಿಯಿಂದ ತುಂಬ ವೆಯ್ಟ್ ಮಾಡಿದೆ ಆ್ಯಂಡ್ ತುಂಬ ಕಡೆ ನೋಡ್ಕೊಂಡು ಬಂದೆ, ಎಲ್ಲೂ ಸಿಕ್ಕಿಲ್ಲ. ಅದಕ್ಕೆ ಅಂದ್ಕೊಳ್ತಾ ಇದ್ದೀನಿ ಇವತ್ತು ನಾನೇ ಮಾಡೋಣ ಪಾನಿಪುರಿನ ಅಂತ. ಬೆಳಗ್ಗೆ ಆ್ಯಕ್ಚುಲಿ ನಾನೇ ತಿಂಡಿ ಏನೋ ಮಾಡೋದು ಬೇಡ ಅಂತ ಹೇಳಿದ್ದೆ, ಯಾಕೋ ಗೊತ್ತಿಲ್ಲ, ತಿಂಡಿ ತಿನ್ನಬೇಕು ಅಂತ ನನಗೆ ಇಷ್ಟ ಇರಲಿಲ್ಲ. ಅದ್ರ ಬದಲು ಪಾನಿಪುರಿ ತಿನ್ನಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಐನೋ ಬೆಳಗ್ಗೆನೇ ಅಂದ್ಕೊಳ್ತಾ ಇದ್ದಾಳೆ ಪಾನಿಪುರಿ ತಿನ್ನೋದಕ್ಕೆ ಅಂತ ಅಂದ್ಕೊಂಡಿರ್ಬೋದು. ಆ್ಯಕ್ಚುಲಿ ಇಲ್ಲ, ನಾನು ನಿನ್ನೆ ರಾತ್ರಿಯಿಂದ ಹುಡುಕ್ತಾ ಇದ್ದೆ ಎಲ್ಲಾದರೂ ಬುಟ್ಟಿ ಪಾನಿಪುರಿ ಮಾರ್ತಾರ ಅಂತ. ಈ ಚಾಟ್ ಶಾಪಲ್ಲಿ ಹೋಗಿ ತಿನ್ಬೋದು, ಬಟ್ ನಂಗೆ ಅದು ಇಷ್ಟ ಇಲ್ಲ. ಬುಟ್ಟಿ ಪಾನಿಪುರಿ ಮಾರ್ತಾರಲ್ಲ ಅದು ತುಂಬ ಜಾಸ್ತಿ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ತುಂಬ ಕಡೆ ನೋಡಿದೆ ರಾತ್ರಿ ಎಲ್ಲ, ಎಲ್ಲೂ ಸಿಗಲಿಲ್ಲ. ಅಮ್ಮನೂ ಯಾಕೋ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ರಂತೆ, ತಿಂಡಿ ಮಾಡೋಕ್ಕಾಗಿಲ್ಲ ಅಂದರು. ಆ್ಯಂಡ್ ನನಗೂ ತಿಂಡಿ ತಿನ್ನೋಕ್ಕೆ ಇಷ್ಟ ಇರಲಿಲ್ಲ. ಆ್ಯಂಡ್ ಇವತ್ತು ನಮ್ಮ ಮನೇಲಿ ತಿಂಡಿನೇ ಮಾಡಿಲ್ಲ, ಅವಲಕ್ಕಿ ಮಾಡ್ಕೊಡ್ತೀನಿ ಅಂತಂದ್ರು ನಮ್ಮಮ್ಮ. ನಾನೇ ಬೇಡ ಅಂತ ಹೇಳಿ ಗಂಜಿ ಮಾಡಿಸ್ಕೊಂಡು ಕುಡ್ದೆ. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಡೈರೆಕ್ಟಾಗಿ ಒಂದೇ ಸರಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀವಿ. ರೈಸು ಮತ್ತು ಮಶಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಪಾನಿಪುರಿ ಬಗ್ಗೆ ಇನ್ನೂ ಸ್ವಲ್ಪ ಮಾತಾಡೋದಿದೆ, ಆಚೆ ಹೋಗ್ತಾ ಮಾತಾಡ್ತೀನಿ ಬನ್ನಿ. ರೈಸು ರೆಡಿ ಮಾಡ್ತಾ ಇದ್ದಾರೆ. ಇನ್ನೇನು ರೈಸಿನೋ ರೆಡಿಯಾಗಿ ಹೋಗ್ಬಿಡುತ್ತೆ, ಬಟ್ ಸಾಂಬಾರು ಮಾಡಬೇಕು, ಅದಕ್ಕೋಸ್ಕರ ಬೇಗ ಬಂದ್ಬಿಡೋಣ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸೊಪ್ಪೆಲ್ಲ ಬಿಡಿಸಿಟ್ಕೊಂಡು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಹೊತ್ತಿದ್ದೀನಿ ಹೀಗೆ ಬಿಟ್ಟರೆ ಆ ಸೊಪ್ಪೆಲ್ಲ ಬಾಡೋಗ್ಬಿಡುತ್ತಲ್ವಾ. ಕರೆಕ್ಟಾಗಿ ಒಂದು ವರ್ಷದ ಹಿಂದೆ ನಾನು ಪಾನಿಪುರಿ ಚಾಲೆಂಜ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದನ್ನು ಮಮ್ಮಿ ಜೊತೆಗೆ ಮಾಡಿದ್ದೆ, ಪಾನಿಪುರಿ ಚಾಲೆಂಜನ್ನ. ಅವತ್ತು ಅಷ್ಟೇ ನಾನೇ, ಅಂದರೆ ಪೂರಿ ಮಾತ್ರ ರೆಡಿಮೇಡ್ ಪೂರಿ ತೊಗೊಂಬಂದಿದ್ವಿ, ಪಾನಿ ನಾನೇ ರೆಡಿ ಮಾಡಿದ್ದೆ. ಆ್ಯಂಡ್ ಪಾನಿಪುರಿ ಮಸಾಲ ಅದನ್ನು ನಮ್ಮಮ್ಮ ರೆಡಿ ಮಾಡಿಕೊಟ್ಟಿದ್ರು. ಆ್ಯಂಡ್ ಪಾನಿಪುರಿ ಚಾಲೆಂಜ್ದು ವಿಡಿಯೋ ಕೂಡ ರೆಡಿ ಮಾಡಿದ್ದೆ, ಬಟ್ ಅಪ್ಲೋಡ್ ಮಾಡಿಲ್ಲ ಅಷ್ಟೇ. ಆ್ಯಂಡ್ ಅವತ್ತು ಒಂದು ವರ್ಷದ ಹಿಂದೆ ಮಾಡಿದ್ದದು. ಅದಾದಮೇಲೆ ಇವತ್ತೇ ನಾನು ಪಾನಿಪುರಿ ತಿಂತಾ ಇರೋದು. ಆಲ್ಮೋಸ್ಟ್ ಎಲ್ಲ ಐಟಮು ರೆಡಿ ಇದೆ. ಏನೇನಿದೆ ಅಂದರೆ, ನೆನ್ನೆನೇ ಕೊತ್ತಂಬರಿ ಸೊಪ್ಪು ತೊಗೊಂಡ್ಬಂದಿದ್ವಿ, ಪುದೀನ ಸೊಪ್ಪು ತೊಗೊಂಡು ಬಂದಿದ್ವಿ, ಬೇರೆ ಎಲ್ಲ ಐಟಮ್ಗಳು ಮನೆಯಲ್ಲೇ ಇತ್ತು. ಕೆಲವೊಂದು 2-3 ಐಟಮ್ಗಳು ಮಿಸ್ ಆಗಿದೆ, ಅದನ್ನು ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಆಚೆ ಬಂದಿದ್ದೀವಿ. ಕಾಫಿ ಟೀ ಕುಡಿಯೋದೆಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದೀನಿ ನಾನು, ಅದಕ್ಕೆ ಮುಖದ ಮೇಲೆಲ್ಲ ಪಿಂಪಲ್ ಆಗ್ತಾಯಿದೆ. ಇವತ್ತೆಲ್ಲಾದರೂ ಹೋಗಿ ಎಳ್ನೀರು ಕುಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ದೇಹ ತಂಪಾಗುತ್ತಲ್ವ, ಅದನ್ನ ಕುಡಿದಾಗ ಸ್ವಲ್ಪ ಪಿಂಪಲ್ ಎಲ್ಲ ರೆಡ್ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನೋಡೋಣ, ಟೈಮ್ ಆದರೆ ಅಲ್ಲಿಗೂ ಕೂಡ ಹೋಗಿ ಬರಬೇಕು. ಆ್ಯಕ್ಚುಲಿ ಬಸ್ ಸ್ಟಾಪ್ ಕಡೆ ಅಲ್ಲೊಬ್ಬರು ಅಣ್ಣ ಪಾನಿಪುರಿ, ಬುಟ್ಟಿ ಪಾನಿಪುರಿ ಮಾರ್ತಾಯಿದ್ರು. ಅವ್ರು ಅದೆಲ್ಲೋದ್ರೂ ಗೊತ್ತಿಲ್ಲ, ಇಲ್ಲವೇ ಇಲ್ಲ ಅಲ್ಲಿ. ನಿನ್ನೆ ರಾತ್ರಿಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಬೆಳಗ್ಗೆ ಹೋಗಿ ಏನೇನು ಬೇಕೋ ಅದನ್ನು ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮಧ್ಯಾಹ್ನ ಆಗೋಯ್ತು. ಇವಾಗ ಹೋಗ್ತಾ ಇದ್ದೀನಿ ಏನೇನು ಬೇಕೋ ಅದನ್ನು ತೊಗೊಂಬರೋದಕ್ಕೆ. ಅಂದರೆ ಏನು ಬೇಕಂದರೆ, ಇವಾಗ ನಾನು ಮಾಡೋದು ರೆಡಿಮೇಡ್ ಪಾನಿಪುರಿ, ಹಾಗಾಗಿ ಪೂರಿನ ಕರಿಯೋದಕ್ಕೆ ಎಣ್ಣೆ ಬೇಕು. ಎಣ್ಣೆ ಕಡಿಮೆ ಇತ್ತು, ಅದಕ್ಕೆ ಎಣ್ಣೆ ತೊಗೊಂಬರ್ಬೇಕು. ಆ್ಯಂಡ್ ಕಲ್ಲುಪ್ಪಿದೆ, ಕುಡಿಯೋದು ಖಾಲಿಯಾಗಿದೆ, ಸೊ ಅದನ್ನು ತೊಗೊಂಬರ್ಬೇಕು ಅಷ್ಟೇ. ಇನ್ನೇನು ಅಂಗಡಿ ಹತ್ರ ರೀಚ್ ಆದ್ವಿ, ಇನ್ನೊಂದು 5 ನಿಮಿಷ ಅಷ್ಟೇ. ಹೊಡೆದೋಗಿದೆಯಾ? ಇದು ತಗೊಳಮ್ಮ, ಸಾಕು. ಎಲ್ಲಿದೆ ಎಕ್ಸ್ಪೈರಿ ಡೇಟು? ಇಲ್ಲಿದೆ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಮತ್ತೆ 3 ತಿಂಗಳಿಗೆ ಹಾಕಿದ್ದಾರೆ ಇದನ್ನು. 3 ತಿಂಗಳಿಗೆ ಎಲ್ಲ 10 kg ಖಾಲಿ ಮಾಡೋಕ್ಕಾಗುತ್ತೆ. ಇದು ಯಾವುದೋ ಬೇರೆದಿದು ಅಲ್ಲ, ಇವ್ರು ಯಾಕಿದೆ ಎಕ್ಸ್ಪೈರಿ ಡೇಟ್ ಎಲ್ಲ ರೆಡ್ಯೂಸ್ ಮಾಡಿದ್ದಾರೆ ಎಷ್ಟಕ್ಕೆ? ಇದು 10 kg ಇದು. ಹಿಂಗೆ ತಿರ್ಗಿಸು. ಅಯ್ಯಪ್ಪ, ಇಷ್ಟೊಂದು ಬರೋದು ತಿರ್ಗಿಸಮ್ಮ. ಇದು 8, 9, 11, ಇದು 3 ತಿಂಗಳು ಅಷ್ಟೇ. 450 ತೊಗೊಳ್ಳೋದು 2 ಐಟಮ್ ಇದ್ದರೂ ಸರಿಯೇ. ಈ ಟ್ರಾಲಿ ಅಂತೂ ತೊಗೊತೀನಿ, ಯಾಕಂದರೆ ಇಲ್ಲಿ ನೋಡಿ ಬ್ಯಾಗ್ಗಳು ತಂದಿರ್ತೀವಲ್ಲ, ಅದನ್ನೆಲ್ಲ ಇದರೊಳಗಡೆ ಹಾಕಿಸ್ಬಿಟ್ಟಿರ್ತೀನಿ. ಮತ್ತು ಅದನ್ನು ಯಾರು ಹಿಡ್ಕೊಳ್ಳೋದು ಅಂತ ಇದರೊಳಗಡೆ ಹಾಕಿಸಿರ್ತೀನಿ. ಇವಾಗ ಪುಡಿ ಉಪ್ಪು ತರೋದಕ್ಕೆ ಹೋಗಿದ್ದಾರೆ, ತಂದಿದ್ದೀವಿ 2. ಇದೆಲ್ಲ ಬರ್ತ್ಡೇ ಬಲೂನ್ಸ್ ಅಂತ ಅನಿಸುತ್ತೆ. ಎಷ್ಟಿದು? ಇದಕ್ಕೂ ಏಜ್ ಆಗ್ತಾರೆ 8+. ಎಷ್ಟಿದು? 69 ರೂಪೀಸ್ ಇದು. ಎಲ್ಲ ಮುಟ್ಟಿದ್ರೆ ಬಿದೋಗೋ ಥರ ಜೋಡಿಸಿಟ್ಟಿದ್ದಾರೆ. ಕೈಗೆಲ್ಲ ಹಿಟ್ಟಾಗ್ಬಿಟ್ಟಿದೆ.
ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿರೋಂಥ ಕಲರ್ಫುಲ್ ಆಗಿರೋಂಥ ಪೇಪರ್ಸ್ ಎಲ್ಲ ಇಟ್ಟಿದ್ದಾರೆ. ಏನಿದೆ ಆ್ಯಕ್ಚುಲಿ ಎರಡೇ ತಗೊಳ್ಳೋದು ಅಂತ ಬಂದರು. ಇವಾಗ ಮತ್ತೆ ನೋಡಿದ್ರೆ ಇಲ್ಲಿ ಕಡಲೆ ಬೀಜ ಮತ್ತು ಅವಲಕ್ಕಿ ತೊಗೊಂಬಂದಿದ್ದಾರೆ. ಇನ್ನೂ ಇದಕ್ಕೆ ಟ್ಯಾಗ್ ಹಾಕ್ಸಿಲ್ಲ, ಪ್ರೈಸ್ ಟ್ಯಾಗ್. 1-2 ಐಟಮ್ ತೊಗೊಂಡು ಹೋಗೋಣ ಅಂತ ಬಂದಿರ್ತೀವಿ, ಬಟ್ ಇಲ್ಲಿಗೆ ಬಂದಾಗ ಆಟೋಮೆಟಿಕ್ಕಾಗಿ ಇನ್ನೊಂದು 2-3 ಐಟಮ್ ಆ್ಯಡ್ ಆಗಿಬಿಡುತ್ತೆ. ಮಗುಗೆ ಅವಾಗಿಂದ ಅದರೊಳಗಡೆ ಆಟ ಆಡೋದು ಒಂಥರ ಖುಷಿ ಅನಿಸ್ಬಿಟ್ಟೈತೆ. ಇದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದಾರೆ. ಏನೇನು ತೊಗೊಂಬಂದಿದ್ದಾರೆ? ಮೆಣಸಿನ್ಕಾಯಿ, ಸಕ್ಕರೆ ಜೊತೆಗೆ. ಇದು ನೋಡಿ ಹೇಗಿದೆ ಅಂತ. ಈ ಥರ ಏನೇನು ಬೇಕೋ ಎಲ್ಲ ತಗೊಂಡಿದ್ದಾಗಿದೆ. ಬನ್ನಿ ಇವಾಗ ಬಿಲ್ ಮಾಡ್ಸಕ್ಕೆ ಹೋಗೋಣ. ಈ ಟೈಮಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಮಾಡಿಬಿಟ್ಟಿದ್ದಾರೆ. ಏನು ತೊಗೋಬೇಕಿತ್ತು ಅದಕ್ಕಿಂತ ಜಾಸ್ತಿನೇ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಐಟಮ್ಗಳೆಲ್ಲ ಇಟ್ಕೊಳ್ಳೋದಕ್ಕೆ ಕವರೇ ಸಿಗಲಿಲ್ಲ, ಸೊ ಅದಕ್ಕೆ ಬ್ಯಾಗ್ ಒಳಗೆ ಹಾಕೊಂಡು ಹೋಗ್ತಾ ಇದ್ದೀವಿ. ಹೋಗೋ ದಾರಿಯಲ್ಲಿ ಇದು ಕಿತ್ತೋಗಿಲ್ಲ ಅಂದರೆ ಸಾಕು. ಪಾನಿಪುರಿ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಇದ್ರೊಳಗಡೆ ಬರ್ಕೊಂಡು ಬಂದಿದ್ದೆ. ಇಲ್ಲಿ ಬಂದು ನೋಡಿದಾಗ ಕೆಲವು ಐಟಮ್ಗಳು ಬೇಕು ಅಂತ ಗೊತ್ತಾಯಿತು. ಸೊ ಇದೇನು ಅಷ್ಟೊಂದು ಯೂಸ್ ಆಗಲಿಲ್ಲ. ಇಲ್ಲಿ ನೋಡಿ, ರೋಡಲ್ಲಿ ಹೋಗೋವಾಗ ಹಸು ಸಿಕ್ತು. ಅದನ್ನು ಎಷ್ಟು ಚೆನ್ನಾಗಿ ಅದಕ್ಕೆ ಅಲಂಕಾರ ಎಲ್ಲ ಮಾಡಿ ಕಲರ್ಫುಲ್ಲಾಗಿ ಕಾಣೋ ಥರ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಈ ಥರ ಹಸುಗಳು ಸಿಕ್ತಾಗ ನೋಡೋಕ್ಕೆ. ಚಿಕ್ಕ ವಯಸ್ಸಲ್ಲಿ ಆ ಥರ ಹಸು ಏನಾದರೂ ಕಾಣಿಸಿದ್ರೆ ನಾನು ಹುಡ್ಕೊಂಡು ಹೋಗಿ ಚಪಾತಿ ಕೊಡ್ತಿದ್ದೆ, ನಮ್ಮ ಮನೇಲಿ ಮಾಡಿದ್ದು. ಅಥವಾ ಹುಡ್ಕೊಂಡು ಹೋಗಿ ಅವ್ರನ್ನ ದುಡ್ಡು ಕೊಡ್ತಿದ್ದೆ. ನಾವು ದುಡ್ಡು ಮತ್ತು ಚಪಾತಿ ಎಲ್ಲ ಕೇಳಿ ನಮ್ಮ ಮನೇಲಿ ಇಸ್ಕೊಂಬರೋದ್ರೊಳಗಡೆ ಅವ್ರು ಪಕ್ಕದ ರೋಡಿಗೆ ಹೋಗಿರ್ತಿದ್ರು. ಆ ಹಸುನ ಟಚ್ ಮಾಡಿ ಅದ್ರ ಆಶೀರ್ವಾದ ತಗೊಳ್ಳೋದು ಏನೋ ಒಂಥರ ಖುಷಿ ಅವಾಗ. ಆಮೇಲೆ ಇದು ಏನದು ಹಾವನ್ನ ಬುಟ್ಟಿ ಒಳಗೆ ಹಾಕೊಂಡು ತೊಗೊಂಬರ್ತಿದ್ರಲ್ಲ, ಆ ಹಾವನ್ನ ನೋಡೋದಕ್ಕೆ ಅಂತ ಅದನ್ನು ಹಿಡ್ಕೊಂಬರ್ತಿದ್ರಲ್ಲ, ಅವ್ರ ಹಿಂದೆ ಎಲ್ಲ ರೋಡ್ ಅವ್ರ ಹಿಂದೆ ಓಡಾಡ್ತಿದ್ದೆ ನಾನಂತೂ ಚಿಕ್ಕ ವಯಸ್ಸಲ್ಲೆಲ್ಲ. ಅಷ್ಟೇ ಅಲ್ಲ, ನಾನು ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ನಾಯಿ ಮರಿಗಳನ್ನೆಲ್ಲ ಹಿಡ್ಕೊಂಬರ್ತಿದ್ದೆ, ರೋಡಲ್ಲೆಲ್ಲ ಸಿಗೋವಂಥ ನಾಯಿ ಮರಿಗಳನ್ನೆಲ್ಲ. ನಮ್ಮಮ್ಮ ನಾನು ಸ್ಕೂಲಿಂದ ಬರೋದ್ರೊಳಗೆ ಆ ನಾಯಿ ಮರಿಗಳನ್ನೆಲ್ಲ ಬಿಟ್ಟು ಕಳಿಸ್ಬಿಡ್ತಿದ್ರು. ಆ್ಯಂಡ್ ಒಂದು ಕೋತಿ ಕೂಡ ಸಾಕಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿ. ಅಂದರೆ ಸಾಕಿದ್ದು ಅಂದರೆ ಒಂದು ಮನೆ ಹತ್ರ ಒಂದು ಆಂಜನೇಯನ ಟೆಂಪಲ್ ಇತ್ತು, ಅಲ್ಲಿಗೆ ಕೋತಿ ಎಲ್ಲಿಂದನೋ ಬಂದ್ಬಿಟ್ಟಿತ್ತು. ಸೊ ಅದಕ್ಕೆ ರಾಮ ಅಂತ ಹೆಸರಿಟ್ಟಿದ್ರು ಎಲ್ಲರೂ ಸೇರಿ, ಏರಿಯಾದವರೆಲ್ಲ. ಅದನ್ನು ಯಾವಾಗಲೂ ದೇವಸ್ಥಾನದ ಮುಂದೆ ಕಟ್ಟಿರ್ತಿದ್ರು. ನನಗೆ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಏನಾದರೂ ತಿನ್ನೋದಕ್ಕೆ ಕೊಟ್ಟರೆ ನಾನು ತೊಗೊಂಡೋಗಿ ಕೋತಿ ತಿನ್ನಿಸ್ತಾ ಇದ್ದೆ. ಸೊ ಹಾಗೆ ಮಾಡಿ ಸ್ವಲ್ಪ ಚೆನ್ನಾಗಿ ಕೋತಿ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಬಿಟ್ಟಿದ್ದೆ. ಯಾವಾಗಲೂ ಅದ್ರ ಜೊತೆನೇ ಇರ್ತಾ ಇದ್ದೆ. ಆ್ಯಂಡ್ ಒಂದು ದಿವಸ ಕಚ್ಬಿಟ್ಟಿತ್ತು ಕೂಡ ನನಗೆ ಕೋತಿ. ಆಮೇಲೆ ಎಲ್ಲರೂ ಹೋಗಿ ನಮ್ಮ ಡ್ಯಾಡಿಗೆ ಕಂಪ್ಲೇಂಟ್ ಮಾಡ್ತಿದ್ರು, ಈ ಥರ ನೋಡಿ ನಿಮ್ಮ ಹುಡುಗಿ ಯಾವಾಗಲೂ ಕೋತಿ ಜೊತೆಗಿರ್ತಾಳೆ ಅಂತ. ಸೊ ಒಂದಿನ ಹಾಗೆ ನಾನೆಲ್ಲೋ ಊರಿಗೆ ಹೋಗಿದ್ದೆ. ಅಂದರೆ ಯಾವಾಗಲೂ ಅಷ್ಟೇ, ಇದು ಸಮ್ಮರ್ ಹಾಲಿಡೇಸ್ ಬಂದಾಗ ಅಜ್ಜಿ ಊರಿಗೆ ಹೋಗ್ಬಿಡ್ತಾ ಇದ್ವಿ. ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಿದ್ರು. 2 ತಿಂಗಳು 3 ತಿಂಗಳು ಅಲ್ಲೇ ಇರ್ತಾ ಇದ್ವಿ. ವಾಪಸ್ ಅಲ್ಲಿಂದ ಊರಿಂದ ಬಂದು ನೋಡಿದಾಗ ಕೋತಿ ಇರಲಿಲ್ಲ. ಅದನ್ನು ಯಾರೋ ತಗೊಂಡು ಹೋಗಿ ಎಲ್ಲೋ ಬೇರೆ ಕಡೆ ಬಿಟ್ಬಿಟ್ಟಿದ್ರಂತೆ. ಸೊ ಈ ಥರ ನೆನಪಾಗುತ್ತೆ ಅದನ್ನೆಲ್ಲ ನೋಡಿದಾಗ. ಪ್ರಾಣಿ ಪಕ್ಷಿಗಳ ಜೊತೆ ಮೊದಲಿಂದನೂ ಅಷ್ಟೇ ನಂಗೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಇದೆ. ಪಾನಿಪುರಿ ಮಾಡಬೇಕು. ನಮ್ಮಮ್ಮ ಇವಾಗ ಸೊಪ್ಪೆಲ್ಲ ಬಿಡಿಸಿಟ್ಕೊಂಡ್ಬಿಟ್ಟಿದ್ದಾರಲ್ಲ, ಅದೆಲ್ಲ ಹಾಳಾಗ್ಬಿಡುತ್ತೆ. ಫಸ್ಟ್ ನಾನು ಮಸಪ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ನಾನು ಅಷ್ಟೇ ಪುದೀನ ಸೊಪ್ಪೆಲ್ಲ ಬಿಡಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಅವ್ರು ಬಂದು ಜಾಯ್ನ್ ಆಗ್ತಾರೆ. ಬಂದ ತಕ್ಷಣ ಸಪೋಟ ಜ್ಯೂಸ್ ಮಾಡಿ ಕುಡಿತಾ ಇದ್ದೀನಿ. ಪಾನಿಪುರಿ ಮಾಡೋಕ್ಕೆ ಸ್ವಲ್ಪ ಎನರ್ಜಿ ಬೇಕಲ್ವಾ, ಅದಕ್ಕೋಸ್ಕರ ಸಪೋಟ ಜ್ಯೂಸ್ ಆದರೂ ಕುಡಿಯೋಣ ಅಂತ ಅಂದ್ಕೊಂಡು ಕುಡಿತಾ ಇದ್ದೀನಿ. ಇದು ಆಲ್ಮೋಸ್ಟ್ ರೆಡಿ ಇದೆ. ಸ್ವಲ್ಪ ಸರಿಯಾಗಿ ರುಬ್ಬೇ ಇಲ್ಲ, ಇರಲಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನ ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಆಲೂಗಡ್ಡೆ ಬೇಯಿಸ್ತಾ ಇದ್ದೀವಿ. ಆಲೂಗಡ್ಡೆ ಬೆಂದಿದೆ. ಆಲೂಗಡ್ಡೆ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈರುಳ್ಳಿ ಇದೆ, ಶುಂಠಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇವಾಗ ಇದರೊಳಗೆ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 2 ಹಸಿಮೆಣಸಿನ್ಕಾಯಿ, ಅದು ಕಟ್ ಮಾಡಬೇಕಾ ಬೇಡವಾ? ಹಂಗೆ ಹಾಕ್ಬೋದು. 2 ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅದು ಹಳೆ ಹುಣಸೆ ಹಣ್ಣು. ಆಮೇಲೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಪಾನಿಪುರಿ ಮಸಾಲ, 3/4 ಸ್ಪೂನ್ ಜೀರಿಗೆ. ಇವಾಗ ಇದಿಷ್ಟನ್ನು ಗ್ರೈಂಡ್ ಮಾಡಬೇಕು. ಇರು ಇವಾಗ ಇದಕ್ಕೆ ಉಪ್ಪು ಹಾಕದೆ ಮರ್ತೋಗ್ಬಿಟ್ಟಿದ್ದೀನಿ, ನೀರು ಹಾಕಿಲ್ಲ, ಸಾರಿ, ಅವೆರಡನ್ನು ಹಾಕಬೇಕು. ಕಡಿಮೆನೇ ಹಾಕ್ಕೊಂಡಿರ್ತೀನಿ ಉಪ್ಪನ್ನ. ಇವಾಗ 1/2 ಸ್ಪೂನ್ ಉಪ್ಪು ಹಾಕಿದ್ದೀನಿ, ಯಾಕಂದರೆ ಅದು ಆಲೂಗಡ್ಡೆ ಮಸಾಲ ಮಾಡ್ತೀವಲ್ಲ
ಅದ್ರ ಜೊತೆಗೂ ಸ್ವಲ್ಪ ನಾನು ಉಪ್ಪು ಹಾಕ್ಕೊತೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು, ಅಂದರೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಸ್ವಲ್ಪ ನೀರು. ಇವಾಗ ಇದಿಷ್ಟನ್ನು ಗ್ರೈಂಡ್ ಮಾಡಬೇಕು. ರುಬ್ಬಿ ಆಗಿದೆ. ಇವಾಗ ಇದನ್ನು ಸೋಸ್ಕೋಬೇಕು. ಸ್ವಲ್ಪ ಇದನ್ನು ಈ ಥರ ಅಂದ್ಕೊಂಡ್ರೆ ಇವಾಗ ಇದ್ರೊಳಗಡೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದ್ರೊಳಗೆ ಇರೋದೆಲ್ಲ ಯುಟಿಲೈಸ್ ಮಾಡ್ಕೋಬೋದು. ನೋಡಿ ಈ ಥರ ಆಗಿದೆ. ಇಷ್ಟು ಪಾನಿ ಆಗಿದೆ. ಇವಾಗ ಇದ್ರೊಳಗಡೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು. ಎಷ್ಟು ಬೇಕಾದರೂ ನೀರು ಮಿಕ್ಸ್ ಮಾಡ್ಕೋಬೋದು. ನಾನು ಮಾಡುವಂಥ ಪಾನಿಪುರಿಗೆ ಇಷ್ಟು ಸಾಕು ನನಗೆ ಪಾನಿ. ಇವಾಗ ಪಾನಿ ರೆಡಿ ಆಗಿದೆ. ಇವಾಗ ಆಲೂಗಡ್ಡೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈ ಆಲೂಗಡ್ಡೆನೆಲ್ಲ ಸ್ಮ್ಯಾಶ್ ಮಾಡಬೇಕು. ಆಲೂಗಡ್ಡೆ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಿದೆ. ಆಗ ಇದ್ರ ಜೊತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದಂಥ ಈರುಳ್ಳಿನೆಲ್ಲ ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ, ಜೊತೆಗೆ ಸ್ವಲ್ಪ ಪಾನಿಪುರಿ ಮಸಾಲ. ಇವಾಗ ಇದಿಷ್ಟನ್ನು ಮಿಕ್ಸ್ ಮಾಡಬೇಕು. ಆಲೂಗಡ್ಡೆ ಮಸಾಲ ರೆಡಿಯಾಗಿದೆ. ಜಾಸ್ತಿ ಮಾಡ್ಬಿಟ್ನಾ ಗೊತ್ತಿಲ್ಲ. ಇವಾಗ ಪೂರಿ ಕರಿಬೇಕು. ಸೊ ಎಣ್ಣೆ ಬಿಸಿ ಮಾಡ್ಕೊಳ್ತೀನಿ. ಇದು ರೆಡಿಮೇಡ್ ಪೂರಿ ಅಂಗಡಿನ ತಂದಿರೋದು. ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇಷ್ಟು ಸಾಕು ಅನಿಸುತ್ತೆ ಎಣ್ಣೆ, ನನಗೂ ಗೊತ್ತಿಲ್ಲ. ನಾಲ್ಕು ಹಾಕಿ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಎಣ್ಣೆ ಕಾದಿದೆಯಾ ಅಂತ. ಕಾದಿದೆ. ವಾವ್, ಎಣ್ಣೆ ಸಿಡಿಯಲ್ಲ ತಾನೇ? ಸಾಕಲ್ವಾ? ಇಷ್ಟು ಪೂರಿ ರೆಡಿಯಾಗಿದೆ. ಆಲೂಗಡ್ಡೆ ಮಸಾಲೆ ರೆಡಿಯಾಗಿದೆ. ಪಾನಿ ಕೂಡ ರೆಡಿ ಇದೆ. ಇವಾಗ ಟೇಸ್ಟ್ ಮಾಡಿ ನೋಡೋ ಅಂತ ಟೈಮ್. ನಾನು ಇವಾಗ ಯೋಚನೆ ಮಾಡ್ತಾ ಇದ್ದೀನಿ, ಪಾನಿಪುರಿ ಮಾಡ್ತಾ ನಾನು ಬೆಳಗ್ಗೆಯಿಂದ ತಿಂಡಿನೂ ತಿಂದಿಲ್ಲ. ಮಧ್ಯಾಹ್ನ 3:30 ಆಗ್ತಾ ಬಂತು, ಊಟನೂ ಮಾಡಿಲ್ಲ. ಇವಾಗ ಪಾನಿಪುರಿನೇ ತಿನ್ಬೇಕು, ಯಾಕಂದ್ರೆ ನಮ್ಮಮ್ಮ ಇನ್ನೂ ಅಡುಗೆ ಮಾಡೇ ಇಲ್ಲ. ಬರೀ ರೈಸ್ ಒಂದೇ ರೆಡಿ ಇರೋದು. ನಾನು ಫಸ್ಟ್ ಪಾನಿಪುರಿ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿದೆ. ಅಂದ್ರೆ ಆಲೂಗಡ್ಡೆನ ಕುಕ್ಕರ್ ಒಳಗಡೆ ಫಸ್ಟ್ ನಾನು ಇಟ್ಬಿಟ್ಟೆ. ಹಾಗಾಗಿ ನಮ್ಮಮ್ಮ ಇನ್ನೂ ಸಾಂಬಾರ್ ಕೂಡ ರೆಡಿ ಮಾಡಿಲ್ಲ. ಹಾಗಾಗಿ ತಿಂಡಿ ಮತ್ತೆ ಊಟ ಎರಡು ಇವಾಗ ಸದ್ಯಕ್ಕೆ ಪಾನಿಪುರಿನೇ. ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ. ಇವಾಗ ಟೇಸ್ಟ್ ಮಾಡಿ ನೋಡೋಣ. ಇದನ್ನು ತಗೊಂಡಿದ್ದೀನಿ. ಸೊ ಇದನ್ನು ಆಲೂಗಡ್ಡೆ ಮಸಾಲೆ ಎಲ್ಲ ಹಾಕಿ ಇವಾಗ ಪಾನಿ ಒಳಗೆ ಅದ್ಬೇಕಿದೆನಾ. ನಂಗೆ ಗೊತ್ತು, ಲಾಸ್ಟ್ ಟೈಮು ಅಷ್ಟೇ ಇದೇ ಥರ ಸಖತ್ತಾಗಿ ಮಾಡಿದ್ದೆ ಪಾನಿಪುರಿನ. ನಿಜವಾಗ್ಲೂ ನಾನು ಯಾವುದಾದ್ರೂ ಒಂದು ಚೆನ್ನಾಗಿ ಮಾಡ್ತೀನಿ ಅಂದರೆ ಪಾನಿಪುರಿನ 100%. ಅಷ್ಟು ಚೆನ್ನಾಗಿದೆ, ನಿಜವಾಗ್ಲೂ ಮಸ್ತಾಗಿದೆ. ಇವಾಗ ಊಟ ಬೇರೆ ಮಾಡಿಲ್ಲ, ತಿಂಡಿ ಬೇರೆ ತಿಂದಿಲ್ಲ, ಹಾಗಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ತಿನ್ನಬೇಕು. ಸೊ ಅಷ್ಟೇ, ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನನ್ನ ಪಾನಿಪುರಿ ರೆಸಿಪಿ ಏನು ನಿಮಗೆ ತೋರಿಸಿದ್ದೀನಲ್ಲ, ನೀವು ಕೂಡ ಟ್ರೈ ಮಾಡ್ಬೋದು. 100% ಗ್ಯಾರಂಟಿ ಕೊಡ್ತೀನಿ, ಸಖತ್ತಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ.
ಅಂಡ್ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅನ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.